ಬಹಳ ನಿರೀಕ್ಷೆ ಮಾಡಿದ್ವಿ, ನಾವು ಕೇಳಿದ್ವಿ. 2-3 ಸಚಿವ ಸ್ಥಾನ ಹಣೆ ಬರಹಕ್ಕೆ ಒಂದೇ ಒಂದು ಸಚಿವ ಸ್ಥಾನನೂ ಕೂಡ ಮಹಿಳೆಗೆ ಈಗ ಸದ್ಯಕ್ಕೆ ನೀಡಿಲ್ಲ. ಯಾವುದೇ ಸರ್ಕಾರ ಬರಲಿ ಮಹಿಳೆಯರಿಗೆ ಕೊಡದೇ ಇದ್ರೆ ಸುದ್ದಿ ಆಗತ್ತೆ, ಕೊಡದೇ ಇದ್ರೆ ಸಮಾಜದಲ್ಲಿ ಗುಲ್ಲೇಳುತ್ತೆ ಅನ್ನೋ ಕಾರಣಕ್ಕೆ ಒಂದು ಸಚಿವ ಸ್ಥಾನನ ಕೊಡ್ತಾರೆ. ಆ ಸಚಿವ ಸ್ಥಾನ ಯಾವ್ದಿರುತ್ತೆ ಅಂದ್ರೆ ಮಹಿಳೆ ಮತ್ತು ಕಲ್ಯಾಣ ಇಲಾಖೆ. ಆಲ್ ದ ಟೈಮ್ ಫಿಕ್ಸ್ ಇರುತ್ತೆ. ಆಗ ಈಗ ಒಂದು ಸಲ ಚೇಂಜ್ ಆಗುತ್ತೆ ಅನ್ನೋದು ಬಿಟ್ರೆ, ಹಾಗಾದ್ರೆ ಮೀಸಲಾತಿ ಬಂದ್ರೆ ಮಾತ್ರ ಮಂತ್ರಿಗಿರಿಯೂ ಸಿಗುತ್ತಾ? ಮೀಸಲಾತಿ ಬಂದ್ರೆ ಮಾತ್ರ ಪ್ರಾತಿನಿಧ್ಯವೂ ಸಿಗುತ್ತಾ? ಇದೇ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಆರಂಭಿಸ್ತಾ ಇದ್ದೀನಿ. ದೆಹಲಿಯಿಂದ ಕಾಂಗ್ರೆಸ್ ವಕ್ತಾರೆ ತೇಜಸ್ವಿನಿ ರಮೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ತೇಜಸ್ವಿನಿ ಅವರೇ. ಮಹಿಳಾ ಮೀಸಲಾತಿ ಯಾಕೆ ಅನಿವಾರ್ಯ ದೇಶದಲ್ಲಿ ಅನ್ನೋದಕ್ಕೆ ಮೇಲಿಂದ ಮೇಲೆ ಉದಾಹರಣೆಗಳು ಸೆಟ್ ಆಗುತ್ತಾನೇ ಇರುತ್ತವೆ. ವೋಟ್ ಬೇಕು ಅಂದಾಗ ಮಹಿಳೆಯರನ್ನ ಗಮನದಲ್ಲಿಟ್ಕೊಂಡು ಪ್ರಣಾಳಿಕೆ ಫಿಕ್ಸ್ ಮಾಡಿ ಕಳೆದ 2-3 ಎಲೆಕ್ಷನ್ಗಳು ಅದನ್ನ ಮೇಲೆ ಹೇಳಿವೆ. ಮಹಿಳೆಯರು ವೋಟ್ ಹಾಕಿದ್ರೆ ಆ ಜಾಗ ಗೆಲ್ತೀವಿ ಅಂತ. ಯಾಕೆ ಮೇಡಮ್ ಮಹಿಳೆಯರು ಬರೀ ವೋಟ್ಗಷ್ಟೇ ಸೀಮಿತನಾ ದೇಶದಲ್ಲಿ? ಇಲ್ಲ, ಈ ದೇಶಕ್ಕೆ ಬ್ರಿಟಿಷರಿಂದ ಮುಕ್ತಿ ದೊರಿಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡಿದ್ದಾರೆ, ಕೆಳದಿ ಚೆನ್ನಮ್ಮ ಹೋರಾಟ ಮಾಡಿದ್ದಾರೆ, ಲಕ್ಷಾಂತರ ಮಂದಿ ಗ್ರಾಮಗಳಲ್ಲಿ ಹೋರಾಟ ಮಾಡಿದ್ದಾರೆ. ಪ್ರಜಾಪ್ರಭುತ್ವವನ್ನು ತರಬೇಕಾದ್ರೂ ಸಹ ಹೋರಾಟ ಮಾಡಿದ್ದಾರೆ. ಹಾಗೆ ವೋಟ್ ಹಾಕುವ ಒಂದು ಅಧಿಕಾರವನ್ನು ಪಡಿಬೇಕಾದ್ರೂ ಹೋರಾಟ ಮಾಡಿದ್ದಾರೆ. ಜಾಗೃತಿಯ ಕೊರತೆ ಭಾವನಾ. ಇವತ್ತು ತಾವೇನು ಈ ವಿಷಯವನ್ನು ಒಂದು ಚರ್ಚೆ ಮಾಡ್ತಾ ಇದ್ದೀರಿ, 2 ಕರೆಕ್ಷನ್ನು. ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅಂತ ನಮ್ಮ ಎಲ್ಲ ಸಹೋದರಿಯರ ಒಂದು ಬೈಟನ್ನು ಏನು ಹಾಕಿದ್ರಿ ಅದು ತೋರಿಸ್ತಾ ಇದೆ. ಅವ್ರು ಯಾರೂ ಕೂಡ ಹಾಗೆ ಕುಳಿತಿಲ್ಲ. ಅವರ ಇತಿಮಿತಿಯಲ್ಲಿ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಗಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ. ನಂಬರ್ 1. ನಂಬರ್ 2, ಈಗಾಗಲೇ ಸ್ವ ಇಚ್ಛೆಯಿಂದ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಜಿ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಜಿ ಅವರು ಮಹಿಳೆಯರ ಸ್ಥಾನವನ್ನು ಖಾಲಿ ಇಟ್ಟಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಂಖ್ಯೆಯ ದೃಷ್ಟಿಯನ್ನು ನೋಡೋದಾದರೆ ಅದು ಡಿಬೇಟಬಲ್ ಇಶ್ಯೂ. ಯಾರು ಸದುದ್ದೇಶದಿಂದ ಮಾಧ್ಯಮಗಳಲ್ಲಿ ಮಹಿಳೆಯರ ಪಾತ್ರ ಅವಶ್ಯಕತೆ ಇದೆ ಸಮಾಜದಲ್ಲಿ, ಸರ್ಕಾರದಲ್ಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅಂತ ಭಾವಿಸಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಅವರ ಕಾಳಜಿಗೆ. ಆದರೆ ಅದೇ ಸಂದರ್ಭದಲ್ಲಿ ಖಂಡಿತ ಇವತ್ತು ಮೀಸಲಾತಿ, ದಲಿತರಿಗೆ ಮೀಸಲಾತಿ, OBCಗಳಿಗೆ ಮೀಸಲಾತಿ, ಮೈನಾರಿಟಿಗಳಿಗೆ ಮೀಸಲಾತಿಗಳನ್ನು ಕೊಟ್ಟಿದ್ದು ಕೂಡ ಸಂವಿಧಾನ ಏನು ಆಶಯವನ್ನು ಭರವಸೆಯನ್ನು ಕೊಟ್ಟಿತ್ತು, ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಅಂತ, ಇವತ್ತಿಗೂ ಅದು ಅಸಮಾನತೆಯಿಂದ ಇನ್ನೂ ಪೂರ್ಣ ಆಗಿಲ್ಲ. ಅದಕ್ಕೆ ನಾವು ಸಂವಿಧಾನ ಬಚಾವೋ ಅನ್ನುವ ಒಂದು ಸಂಘರ್ಷವನ್ನು 2026ಕ್ಕೆ ಬಂದಿದ್ದೀವಿ ಮೇಡಮ್. 1947ಗೆ ಸ್ವಾತಂತ್ರ್ಯ ಬಂದ ನಂತರ 2026ರಲ್ಲಿ ನಾವಿದ್ದೀವಿ. ಈಗಲೂ ತೂಗಾಡ್ಬೇಕಲ್ಲ, ಈಗಲೂ ಹೊಡೆದಾಡ್ಬೇಕಲ್ಲ ಒಂದು ಮಹಿಳಾ ಮಿನಿಸ್ಟರ್ ಪೋರ್ಟ್ಫೋಲಿಯೋಗೆ. ಈಗ ನೀವು ಮಾತಾಡಿದ 3 ಜನ ಅದೇ ರಾಜಕಾರಣದಲ್ಲಿ ಹೆಸರು ಮಾಡಿದವರು. ನೀವು ಕೂಡ ಒಂದು ದೊಡ್ಡ ಬ್ರೇಕ್ ಮಾಡಿ ರಾಜಕೀಯಕ್ಕೆ ಬಂದವರು. ಇವತ್ತಿಗೂ ನೀವು ಓಡಾಡಬೇಕು. ಹೆಣ್ಮಕ್ಕಳು ಅಂದ್ರೆ ಬರೀ ಓಟು. ಭವನಾ ನೋಡಿ, ಸುವರ್ಣ ಚಾನಲ್ ಇವತ್ತೇನು ಇಂಥ ಒಂದು ಮಹತ್ವದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀರಿ. ನನ್ನ ಎಲ್ಲ ಮಾಧ್ಯಮ ಸಹೋದರರು ಹಾಗೆ ಪೊಲಿಟಿಕ್ಸ್ ಅಲ್ಲಿ ಪುರುಷ ಇವತ್ತು ಆ್ಯಕ್ಚುಲಿ ಹೇಳಲ್ಲ, ಈ ಡಿಬೇಟ್ಗೆ ನನ್ನ ಪುರುಷ ಸಂಗಾತಿಗಳು ಮಾಧ್ಯಮ ವಕ್ತಾರರು ಕೂತ್ಕೋಬೇಕು ಅಂತಿದ್ರು. ನಾವು ಹೋಗಬೇಕು ಮೇಡಮ್, ನಾವು ಮಾತನಾಡಬೇಕು ನಮ್ಮ ಸಹೋದರಿಯರ ಪರವಾಗಿ, ಮೀಸಲಾತಿ ಪರವಾಗಿ ಅಂತ. ನಾನು ಹೇಳಿದೆ, ನಮ್ಮ ಚಾನಲ್ ನೀವೊಂದು ತೀರ್ಮಾನ ತೆಗೆದುಕೊಂಡ್ಮೇಲೆ ಅದನ್ನು ಗೌರವಿಸಬೇಕು, ನಾವೇ ಮಾತನಾಡ್ತೀವಿ. ಇವತ್ತು ಹೆಣ್ಮಗಳೇ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನಾನು ಹೇಳ್ತಕ್ಕಂಥದ್ದು, ಈ ದೇಶದಲ್ಲಿ ಪಾಲಿಟಿಕ್ಸಲ್ಲಿ ಬರಬೇಕಾದ್ರೂ ಸಹ ಯಾವುದೇ ಭಾರತ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ತಾವು ನೋಡಿ ಹೋರಾಟಗಳನ್ನು ಮಾಡಿ ಐಡೆಂಟಿಟಿ ಪಡ್ಕೊಂಡು ಜನತೆಯ ಜನಪ್ರಿಯತೆಯನ್ನು ಗಳಿಸಿ. ಇಂದಿರಾಜಿ ಅವರು ಸುಮ್ಮನೆ ಬರಲಿಲ್ಲ, ಸೋನಿಯಾ ಗಾಂಧಿ ಅವರು ಸುಮ್ಮನೆ ಬರಲಿಲ್ಲ, ಮಾಯಾವತಿಯವರು, ಸುಷ್ಮಾ ಸ್ವರಾಜ್ ಅವರು, ಆಮೇಲೆ ಮಮತಾ ಬ್ಯಾನರ್ಜಿ, ನೇಮ್ ಎನಿಬಡಿ ಇನ್ ದಿಸ್ ಕಂಟ್ರಿ. ಪ್ರಬಲ ನಾಯಕಿಯರಿಗೆ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಒಂದು ಪಕ್ಷದ ನಾಯಕರಾದರೂ ಕೂಡ ಅವರು ಸರ್ವೈವಲ್ ಆಗೋದು ಫೈಟ್. ಅಂದರೆ ಇದು ಒಂದು ಸೃಷ್ಟಿಯ ನಿಯಮ ಆಗಿದೆ. ಪ್ರಬಲವಾದ ಪುರುಷ ಪ್ರಧಾನ ಸಮಾಜದಲ್ಲಿ ಮೆರಿಟೋರಿಯಸ್ ಮಹಿಳೆಯರು ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಅದರ ಒಂದು ವಿಶ್ವಾಸವಿಡಿ, ನಾವು ಇವತ್ತು ರಣಾಂಗಣದಲ್ಲಿ ನಿಂತು ಫೋರ್ ಫ್ರಂಟಲ್ಲಿ ನಿಂತು ಮಿನಿಸ್ಟ್ರಿಗೋಸ್ಕರ ಫೈಟ್ ಮಾಡ್ತಾ ಇದ್ದೀವಿ, ಟಿಕೆಟ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅನೇಕ ಸಾರಿ ತಾವು ನನ್ನನ್ನು ಉಲ್ಲೇಖ ಮಾಡಿದ್ರಿಂದ ಹೇಳ್ತೀನಿ, ಐ ಆಮ್ ವೆರಿ ಪ್ರೌಡ್. ಯಾಕಂದರೆ ಇಂಪಾಸಿಬಲ್ ಆದಂಥ ಕಠಿಣ ಸಂಘರ್ಷಗಳಿಗೂ ಕೂಡ ಮಹಿಳೆಯರನ್ನ ಆಯ್ಕೆ ಮಾಡ್ತಾರಲ್ಲ, ಅದು ಒಂದು ರೀತಿಯ ಆಪರ್ಚುನಿಟಿನೇ ಅಲ್ವಾ. ಮಹಿಳೆಯರೆಲ್ಲ ಶಕ್ತಿ ಇದೆ ಅಂತ ಅಂದ್ಕೊಳ್ತಕ್ಕಂಥದ್ದು. ಹಾಗಾಗಿ 18 ವರ್ಷಗಳ ಕಾಲ
ಪ್ರಧಾನಿಯಾದಂಥ ಶ್ರೀಮತಿ ಇಂದಿರಾಜಿ ಅವರು ಇರಬಹುದು, ಹಾಗೇನೆ ಅದೇ ಮಹಿಳೆ ಎಷ್ಟು ಕಷ್ಟಪಟ್ಟರು ಅಂತ ತಮಗೆ ಗೊತ್ತಿದೆ. ಹಾಗಾಗಿ ಈ ಜಾಗೃತಿ ಏನು ಜಾಗೃತಿಯನ್ನ ಮೂಡಿಸಬೇಕು, ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಈಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯ ಮಿನಿಸ್ಟ್ರಿಯನ್ನ ಕೊಡ್ತಾರೆ ಮಾತ್ರ ಬರುತ್ತೆ. ತೇಜಸ್ವಿನಿ ಅವರು ವಾಪಸ್ ಬರ್ತೀನಿ. ಇನ್ನಿಬ್ರು ಗೆಸ್ಟ್ ಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರೆ ಸುರಭಿ ಹೊದಿಗೆರೆ ಅವರು ನಮ್ಮ ಭಾವನಾ, ಒಂದೇ ಒಂದು ಮಾತು, ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಾಗ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತಾರಲ್ಲ, ಕೊಟ್ಟ ಎಲ್ಲ ಮಹಿಳೆಯರನ್ನು ಯಾಕೆ ಗೆಲ್ಸಲ್ಲ? ಎಲ್ಲಿ ಕೊರತೆ ಇದೆ? ಸಮಾಜದಲ್ಲೂ ಕೂಡ ಜಾಗೃತಿ ಮೂಡಬೇಕಾಗಿದೆ. ಜೊತೆಗೆ ಮಹಿಳಾ ಹೋರಾಟಗಾರರಾದ ಬೃಂದಾ ಅಡಿಗೆ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೃಂದಾ ಅವ್ರನ್ನ ಮಾತಾಡಿಸಿ ವಾಪಸ್ ಸುರಭಿ ಅವ್ರಿಗೆ ಬರ್ತೀನಿ. ಬೃಂದಾ ಅವರೇ, ಜಾಗೃತಿ ಮೂಡಿಸಬೇಕು. ಎಲ್ಲಿ ಜಾಗೃತಿ ಮೂಡಿಸಬೇಕು? ಒಂದು ಅವಕಾಶ ನಿಮಗೆ, ಗೋಲ್ಡನ್ ಆಪರ್ಚುನಿಟಿ ಇದೆ. ಒಂದು ಹೆಣ್ಣು ಮಗಳಿಗೆ ಒಂದು ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಕೊಟ್ಟು ನಾವು ಮಹಿಳಾ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಪಕ್ಷದಲ್ಲಿ ಮಹಿಳೆಯರಿಗೆ ಸಮಾನವಾದ ಅವಕಾಶ ಇದೆ ಅಂತ ಆಪರ್ಚುನಿಟಿ ಇದೆ ಅನ್ನೋವಾಗ ಕೊಡದೇನೆ ಆಮೇಲೆ ನಾವು ಮಹಿಳೆಯರ ಬಗ್ಗೆ ಮಾತನಾಡ್ತೀವಿ, ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂದ್ರೆ ಏನ್ ಅರ್ಥ ಆಗತ್ತದು? ಯಾರಿಗೆ ಜಾಗೃತಿ ಮಾಡ್ಬೇಕಾಗಿರುತ್ತೆ? ಪುರುಷರಿಗೆ ಜಾಗೃತಿ ಮಾಡ್ಬೇಕಾ? 100% ಹೌದು, ನಿಜ. ಪುರುಷರಿಗೆ ಜಾಗೃತಿ ಮಾಡ್ಲೇಬೇಕು. ಯಾಕಂದ್ರೆ ಅವರು ಇಷ್ಟು ಮಾತಾಡ್ತಾ ಇರೋರು ಅವರು ಅಧಿಕಾರನ ಬಿಟ್ಟು ಕೊಡ್ತಾ ಇಲ್ಲ. ಅವರು ಮಹಿಳೆಯರ ಬಗ್ಗೆ ಏನ್ ತೀರ್ಮಾನ ಮಾಡ್ಲಿಕ್ಕಾಗತ್ತೆ? ಅವ್ರು ಏನ್ ಪಾಲಿಸೀಸ್ ಮಾಡ್ಲಿಕ್ಕೆ ಆಗತ್ತೆ? ಅವ್ರಿಗೆ ಏನ್ ಗೊತ್ತು ಮಹಿಳೆಯರ ಬಗ್ಗೆ? ಮಹಿಳೆಯರಿಗೆ ತಾನೇ ಗೊತ್ತು ಮಹಿಳೆಯರ ಬಗ್ಗೆ. ಅವ್ರಿಗೆ ಆ ಒಂದು ಜಾಗ ನಾವು ಏನೋ ದಾನ ಕೇಳ್ತಾ ಇಲ್ಲ. ಅವರು ವೋಟ್ ಗೆದ್ದಿದ್ದಾರೆ, ಅವರು ಕೆಲಸ ಮಾಡಿದ್ದಾರೆ, ಅವರು ಕಾನ್ಸ್ಟಿಟ್ಯೂನ್ಸಿಗೆ ಕೆಲಸ ಮಾಡಿದ್ದಾರೆ, ಪಾರ್ಟಿಗೆ ಕೆಲಸ ಮಾಡಿದ್ದಾರೆ. ಅವ್ರದ್ದು ಆ ಒಂದು ಶಕ್ತಿ ಏನಿದೆ ಮತ್ತೆ ಅವ್ರದ್ದು ಕೇಪಬಿಲಿಟೀಸ್ ಏನಿದೆ ಅದನ್ನ ಎಲ್ಲ ತೋರ್ಸ್ಬಿಟ್ಟಿದಾರಲ್ವಾ? ಇದಕ್ಕಿಂತ ಮೇಲೆ ಏನಾದ್ರೂ ಬೇರೆ ಟೆಸ್ಟ್ ಇದೆಯಾ? ಇಲ್ಲ ತಾನೆ. ವೋಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ನಿಂತ್ಕೊಂಡ್ರು, ಎಲೆಕ್ಷನ್ ನಲ್ಲಿ ಗೆದ್ದಿದ್ರು. ಈಗ ಯಾಕೆ ನೀವು ಸೀಟ್ ಕೊಡಲ್ಲ? ಯಾಕೆ ಮಿನಿಸ್ಟರ್ ಪೋಸ್ಟ್ ಕೊಡಲ್ಲ? ಏನ್ ನೆಪಗಳು ಕೊಡ್ತಾ ಇದ್ದೀರಾ ನೀವು? ಪುರುಷರಿಗೆ ಮಾತ್ರ ನೀವು ಕೊಡ್ಬೇಕಾ? ಪುರುಷರು ಗೆದ್ದಿದ್ದಾರೆ, ಅವ್ರು ಮಹಿಳೆಯರು ಗೆದ್ದೋದೇ ತುಂಬಾ ದೊಡ್ಡ ಸವಾಲು. ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಸಂಪನ್ಮೂಲ ಇಲ್ಲ, ಅವ್ರಿಗೆ ಎಷ್ಟೋ ಸತಿ ಸಪೋರ್ಟ್ ಸಿಗಲ್ಲ, ಯಾವುದೋ ಒಂದು ಇಲ್ದಿದ್ರೂ ಕೂಡ ಅಷ್ಟೊಂದು ಕೆಲಸ ಮಾಡಿ, ಅಷ್ಟೊಂದು ಭರವಸೆ ಕೊಟ್ಟು ವೋಟರ್ಸ್ ಅವ್ರನ್ನ ನಂಬಿ ವೋಟ್ ಕೊಟ್ಟಿದ್ದಾರೆ. ಬೇರೆ ಪುರುಷನ ಮಾತ್ರ ನಂಬಿ ಕೊಟ್ಟಿಲ್ಲ. ಈ ಮಹಿಳೆಯರು ಯಾರು ಗೆದ್ದಿದ್ದಾರೆ ಅವ್ರ ಪರವಾಗಿ ಮಹಿಳೆಯರು ನಿಂತ್ಕೊಳ್ಳಿಲ್ಲ, ಬೇರೆ ಪುರುಷರು ನಿಂತ್ಕೊಂಡ್ರು. ಅಂತ ಅವ್ರಿಗೆ ನೀವು ಸೀಟ್ ಕೊಡಲ್ಲ, ಮಿನಿಸ್ಟರ್ ಪೋಸ್ಟ್ ಕೊಡಲ್ಲ ಅಂದ್ರೆ ನೀವು ಮಾತಾಡ್ತಾ ಇರೋದು ಮಹಿಳೆಯರದು ಅಭಿವೃದ್ಧಿ, ಮಹಿಳೆಯರದು ಸಮಾನತೆ, ಮಹಿಳೆಯರಿಗೆ ನಾವು ಏನದು ತುಂಬಾ ಒಂದು ಉತ್ತಮ ಸ್ಥಾನ ಕೊಡ್ತೀವಿ, ಅದೆಲ್ಲ ಸುಳ್ಳು ತಾನೆ. ಅದನ್ನ ನಮ್ಮ ನಂಬಲಿಕೆನೆ ಆಗಲ್ಲ. ಮಹಿಳೆಯರದು ಪಾತ್ರ ಎಲ್ಲಿ ಇದೆ, ಯಾಕೆ ಇದೆ, ಅದೆಲ್ಲ ಮಾತಾಡೋದು ಜಾಸ್ತಿ ಇದ್ದಾರೆ. ಆದ್ರೆ ಮಹಿಳೆಯರಿಗೆ ಅಧಿಕಾರ ಕೊಡಿ, ಅವರು ತೀರ್ಮಾನ ತಗೊಳ್ಲಿಕ್ಕೆ ಅವ್ರ ಹತ್ರ ಅಷ್ಟೊಂದು ಕ್ಷಮತೆ ಇದೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಮತ್ತೆ ಯಾಕೆ ಈ ಅವಮಾನ? ಯಾಕಂದ್ರೆ ಇದು ಅವಮಾನ ತಾನೇ ಮಾಡ್ತಾ ಇದ್ದೀರಾ ಎಲ್ಲಾ ಮಹಿಳೆಯರಿಗೆ. ನೀವು ಮಹಿಳೆಯರಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿಲ್ಲ ಅಂದ್ರೆ ಆ ಮಹಿಳೆಯರಿಗೆ ಮಾತ್ರ ಅವಮಾನ ಇಲ್ಲ, ಎಲ್ಲಾ ಮಹಿಳೆಯರಿಗೆ, ಕರ್ನಾಟಕದಲ್ಲಿ ಎಲ್ಲಾ ಮಹಿಳೆಯರಿಗೆ. ಇನ್ನು 2,000 ರೂಪಾಯಿ ಕೊಟ್ಬಿಟ್ಟು ಫ್ರೀ ಬಸ್ ಕೊಟ್ಬಿಟ್ರೆ ಸಾಕ? ಯಾಕೆ ನಮ್ಗೆ ಅಷ್ಟೊಂದು ಕೇಪಬಿಲಿಟೀಸ್ ಇಲ್ವಾ? ಸೊ ಇದೆಲ್ಲ ಪ್ರಶ್ನೆ ನಾವು ಕೇಳಬೇಕಾಗಿರುತ್ತೆ ನಮ್ಮ ಚೀಫ್ ಮಿನಿಸ್ಟರ್ ಹತ್ರ ಮತ್ತೆ ಇಡೀ ಕಾಂಗ್ರೆಸ್ ಪಾರ್ಟಿ ಅವ್ರ ಹತ್ರ. ರೈಟ್ ಮಾತಾಡ್ತೀನಿ. ಸುರಭಿ, ಮಹಿಳಾ ಮೀಸಲಾತಿ ಬಗ್ಗೆ ನಾವು ಈ ಹಿಂದೆನೂ ಬಹಳಷ್ಟು ಸಲ ಮಾತಾಡಿದ್ದೀವಿ. ಮಹಿಳಾ ಮೀಸಲಾತಿ ಬರದ ಹೊರತು ನಮಗೆ ಅಧಿಕಾರ ಆಗಲಿ ಪ್ರಾತಿನಿಧ್ಯ ಆಗಲಿ ಸಿಗೋದಿಲ್ವ? ಎಲ್ಲದಕ್ಕೂ ಮೀಸಲಾತಿ ಬೇಕಾ ದೇಶದಲ್ಲಿ? ಇನ್ಮೇಲೆ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇಷ್ಟು % ಮಹಿಳಾ ಮೀಸಲಾತಿ ಇರಬೇಕು, ಇಷ್ಟು % ಮಿನಿಸ್ಟರ್ ಸ್ಥಾನನ ಕೊಡಬೇಕು ಅಂತ ಫಿಕ್ಸ್ ಮಾಡಬೇಕಾ? ಯಾಕೆ ಅಂದರೆ ಎಲೆಕ್ಷನ್ನಲ್ಲಿ ವೋಟ್ ಹಾಕಿಸ್ಕೊಳ್ಳುವಾಗ ಹೆಣ್ಣುಮಕ್ಕಳಿಗೆ ಫ್ರೀ ಬೀಸ್ ಕೊಟ್ಟರೆ ಅವರ ವೋಟ್ ಸಿಗುತ್ತೆ ಅಂತ ನಾವು ಗಮನ ಹರಿಸ್ತೀವಿ. ಆದರೆ ಪ್ರಾತಿನಿಧ್ಯ ಕೊಡೋ ವಿಷಯದಲ್ಲಿ ಬಂದಾಗ, ಮಿನಿಸ್ಟ್ರಿ ಕೊಡೋ ವಿಷಯದಲ್ಲಿ ಬಂದಾಗ ಯಾಕೆ, ಇನ್ಕ್ಲೂಡಿಂಗ್ ಯೋರ್ ಪಾರ್ಟಿ, ನಾನು ಕೇಳ್ತಾ ಇರೋದು ಯಾಕಿದಾಗತ್ತೆ? ಹೆಣ್ಣುಮಕ್ಕಳ ಮೇಲೆ ನಂಬಿಕೆ ಇಲ್ವಾ? ಹೆಣ್ಣುಮಕ್ಕಳ ಮೇಲೆ ಗೌರವ ಇಲ್ವಾ? ಅಥವಾ ಹೆಣ್ಣುಮಕ್ಕಳು ಕೇವಲ ವೋಟಿಂಗ್ ಮಾತ್ರ ಸೀಮಿತ, ಅಧಿಕಾರ ಅನುಭವಿಸೋದಕ್ಕೆ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ವಾ? ಭಾವನಾ ಅವರೇ, ಮುಖ್ಯವಾಗಿ ಇವತ್ತು ಸುವರ್ಣ ನ್ಯೂಸ್ 7 ಗಂಟೆ ಬಹಳಷ್ಟು ಜನ ನೋಡುವಂತಹ ಪ್ರೈಮ್ ಟೈಮ್ ಅವರಿನಲ್ಲಿ ಒಂದು ವಿಶೇಷ ಮಹಿಳಾ ಪ್ಯಾನೆಲ್ ಮಾಡಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ಇನ್ನೂ ರಾಜಕೀಯದಲ್ಲಿ ಒಂದು ಸ್ಥಾನ ಹೇಗೂ ಮಹಿಳೆಗೆ ಹೋಗುತ್ತಲ್ಲ. 3 ದಿವಸದಿಂದ
ಚರ್ಚೆ ಆಗ್ತಿರೋದು ಏನು ಅಂದ್ರೆ ಮಹಿಳೆಗೆ ಒಂದು ಸ್ಥಾನ ಹೇಗೂ ಇದ್ದೇ ಇದೆ, ಯಾರೋ ಒಬ್ರು ಮಹಿಳೆ ಬಂದೇ ಬರ್ತಾರೆ ಅಂತ ಒಂದು ಭಾವನೆ ಬಹಳಷ್ಟು ಜನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇಲ್ಲಿ ಆಚೆ ಬರ್ತಿರುವಂತದ್ದು ಪ್ರಶ್ನೆ, ಒಂದೇ ಒಂದು ಸ್ಥಾನ, 30 ಜನ ಸಚಿವರಲ್ಲಿ ನಮಗೆ ಒಂದೇ ಒಂದು ಸ್ಥಾನದ ಮಾತ್ರನ ಹಾಕಿರೋದು. 50% ನಾವು ಸಮಾಜದಲ್ಲಿ ಇರೋ ಸಮಯದಲ್ಲಿ ಒಂದೇ ಒಂದು ಸ್ಥಾನಕ್ಕೋಸ್ಕರ ನಾವು ಇಷ್ಟೊಂದು ಕಷ್ಟಪಡಬೇಕಾಗಿದೆಯಾ? ಎರಡನೇ ನಾನು ಯಾಕೆ ಧನ್ಯವಾದಗಳು ಹೇಳ್ತೀನಿ ಅಂದ್ರೆ, 2 ದಿವಸದಿಂದ 3 ದಿವಸದಿಂದ ನೀವು ನೋಡ್ತಾ ಇದ್ದೀರಿ ಏನೇನು ನಡೀತು ನೆನ್ನೆ ಮೊನ್ನೆ ಅಂತ. ಇಂತಹ ಒಂದು ಕಾಂಗ್ರೆಸ್ ಸರ್ಕಾರ, ಲಡ್ಕಿ ಹೂ ಮೇ ಲಡ್ ಸಕ್ತಿ ಹೂ ಅಂತ ಹೇಳುವಂತಹ ಕಾಂಗ್ರೆಸ್ ಸರ್ಕಾರ, ಪ್ರಿಯಾಂಕಾ ಗಾಂಧಿ ಅವರು ಯಾವ ಮಹಿಳಾ ಮೀಸಲಾತಿಯನ್ನ ಇನ್ನು 2 ತಿಂಗಳಾಗಿಲ್ಲ ಅದರ ವಿರುದ್ಧ ಮಾಡಿರುವಂತಹ ಒಂದು ಕಾಂಗ್ರೆಸ್ ಪಕ್ಷ ಒಂದು ದಿನದಲ್ಲಿ ಬೆಳಗ್ಗೆ ಅನೌನ್ಸ್ ಮಾಡ್ತಾರೆ ಗಾಯತ್ರಿ ಶಾಂತೇಗೌಡರ ಹೆಸರು. ಅದು ಎಲ್ಲಿಂದ ಬಂತು, ಯಾರಿಗೆ ಸರಿ ಹೋಯ್ತು, ಯಾರಿಗೆ ಸರಿ ಹೋಗ್ಲಿಲ್ಲ ಗೊತ್ತಿಲ್ಲ. ಕೊನೆಯದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಷ್ಟೊತ್ತಿಗೆ ಮಹಿಳೆನೇ ಇಲ್ಲ. ಇದು ಚರ್ಚೆ ಆಗ್ತಾ ಇದೆ. ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಬಹಳಷ್ಟು ಜನ ನನ್ನ ಸ್ನೇಹಿತರು ಕೂಡ. ಮತ್ತೆ ನೀವು ಇವತ್ತು ಒಂದು ಪ್ರೈಮ್ ಟೈಮ್ನಲ್ಲಿ ಶೋ ಮಾಡ್ತಿರೋದು ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ, 2026ನಲ್ಲಿ ಒಂದೇ ಒಂದು ಸ್ಥಾನಕ್ಕೂ ಸರಿಯಾಗಿ ನಾವು ಫಿಲ್ ಮಾಡೋಕ್ಕಾಗ್ತಾ ಇಲ್ವಾ ಟೈಮಿಗೆ? ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾರಾ ಮಹಿಳೆಯರು ಅಂತ. ಇನ್ನು ನೀವು ಕೇಳಿದಂತಹ ಪ್ರಶ್ನೆಗೆ ನೋಡಿ, ತೇಜಸ್ವಿನಿ ಅವರು ಹಿರಿಯರು, ಅವರೂ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ರಾಜಕೀಯಕ್ಕೆ ಬಂದು ರಾಜಕೀಯಕ್ಕೆ ಮಾತ್ರ ಅಲ್ಲ ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿರುವಂಥವ್ರು. ಬೃಂದಾ ಅಡಿಗೆ ಅವರು ಎಷ್ಟು ವರ್ಷಗಳಿಂದ ಮಹಿಳೆಯರ ಪರವಾಗಿ ಹೋರಾಟ ಮಾಡ್ತಿರೋರು. ನಾವು ಎಲ್ಲರೂ ಅಗ್ರಿ ಮಾಡೋದು ಒಂದು, ನಾನೊಬ್ಬಳೇ ಅಲ್ಲ, ನನ್ನ ಪಕ್ಷದಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಹಳಷ್ಟು ಜನ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಯನಾ ಮೋಟಮ್ಮ ಅವರು, ಅನ್ನಪೂರ್ಣ ತುಕಾರಾಮ್ ಅವರು ಬಂದು ಹೇಳಿದೇನು, ನಾವು ಅನ್ಕೊಂಡಿದ್ವಿ 2-3 ಸ್ಥಾನ ಕೊಡ್ಬೋದೇನೋ ಅಂತ. ಆದ್ರೂ ಇನ್ನು ನಾವು ಒಂದೇ ಒಂದು ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಮಹಿಳೆ ಬೇಕೇ ಬೇಕಲ್ವಾ? ಆದ್ರೂ ಓಕೆ, ಯಾರು ಕನ್ನಡ ಮತ್ತು ಕಲ್ಚರ್ ಇಲಾಖೆಗೆ ಆಗ್ಬೋದೇನೋ ಅಂತ ಇಂತಹ ಯೋಚನೆ ಇದೆಯಲ್ಲ, ಇದಕ್ಕೆ ನಾವು ಒಂದು ಸ್ಟಾಪ್ ಹಾಕೋದಿಕ್ಕೆ ಇಂತಹ ಚರ್ಚೆಗಳು ಬಹಳ ಮುಖ್ಯ. ಆದ್ರೆ ಕಾಂಗ್ರೆಸ್ ಇವತ್ತು ಮಾಡಿರುವಂಥದ್ದು ಈ ಚರ್ಚೆಯನ್ನ ಬಹಿರಂಗ ಮಾಡಿದೆ. ಯಾಕೆ ಅಂದ್ರೆ, ನೀವೇ ಇವಾಗ ಮಹಿಳಾ ಮೀಸಲಾತಿಯ ವಿಷಯ ಇನ್ನೂ ನಡ್ಕೊಂಡು ಹೋಗ್ತಾ ಇರೋದು. ಇವಾಗ ತಾನೇ ನಮಗೆ ಸುದ್ದಿ ಬರ್ತಾ ಇರೋದು ಒಂದು ಸ್ಪೆಷಲ್ ಸೆಷನ್ ಇರ್ಬೋದೇನೋ ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಮೀಸಲಾತಿಯ ಬಗ್ಗೆ. ಇದೇ ಚರ್ಚೆ ನಡೀತಿರ್ಬೇಕಾದಾಗ ಕಾಂಗ್ರೆಸ್ ಹೇಳ್ತಾರೆ, ಯಾಕೆ ನೀವು 29 ತನಕ ಕಾಯ್ಬೇಕು? ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್, ಯಾಕೆ ಕಾಯ್ಬೇಕು ನಾವು 29 ತನಕ? ನಾವು ಇವಾಗ್ಲೇ ಮಾಡಬಹುದಲ್ಲ ಮಹಿಳಾ ಮೀಸಲಾತಿ ಅಂತ. ಎಲ್ಲಿ ಮಾಡಿ ತೋರಿಸಿದ್ದಾರೆ? ಮಾಡಿ ತೋರಿಸಕ್ಕೆ ಒಂದು ಅವಕಾಶ ಇತ್ತು ಕರ್ನಾಟಕದಲ್ಲಿ. ತೇಜಸ್ವಿನಿ ಅವರಿಗೆ ಈ ಪ್ರಶ್ನೆನ ಕೇಳ್ತೀನಿ. ಮಹಿಳಾ ಮೀಸಲಾತಿಗಾಗಿ 29ರವರೆಗೆ ಯಾಕೆ ಕಾಯ್ಬೇಕು? ಈಗ ಮಾಡಿ ತೋರಿಸಬಹುದಿತ್ತು. ಒಂದು ಗೋಲ್ಡನ್ ಆಪರ್ಚುನಿಟಿ ತೇಜಸ್ವಿನಿ ಅವರೇ. ರಾಹುಲ್ ಗಾಂಧಿ ಅವರು ಹೇಳಿದ್ದಕ್ಕೆ ಒಂದಲ್ಲಪ್ಪ, ನಾವು ಜಾಸ್ತಿ ಕೊಡ್ತೀವಿ ಮಹಿಳೆಯರಿಗೆ ಪೋರ್ಟ್ಫೋಲಿಯೋಸ್ನ, ಮಿನಿಸ್ಟ್ರಿಗಿರಿಯನ್ನ ಕೊಟ್ಟು ಅವರನ್ನ ಅಭಿವೃದ್ಧಿಗೆ ನಾವು ಬಳಸ್ಕೊಳ್ತೀವಿ, ಅವರ ಜ್ಞಾನನ ಬಳಸ್ಕೊಳ್ತೀವಿ ಅಂತ ನಿರ್ಧಾರ ಮಾಡಬಹುದು. ಹೋಗ್ಲಿ, ಒಂದಾದ್ರೂ ಸಿಗತ್ತಾ? ಒಂದಕ್ಕೂ ಪೀಕಲಾಟ. ಈಗ 19 ಕೊಟ್ಟಿದ್ದಾರೆ, ಒಂದು ಉಳಿದಿದೆ, ಹೆಂಗೂ ಸುದ್ದಿ ಆಗ್ತಾ ಇದೆ, ಗಲಾಟೆ ಆಗ್ತಾ ಇದೆ, ಒಂದು ಹೆಣ್ಮಕ್ಳು ಕೊಟ್ಟು ಸಾಗಿಸ್ಕೊಳ್ಳೋಣ. ದಿಸ್ ಇಸ್ ದ ವೇ ಮೇಡಮ್. ಹೆಣ್ಮಕ್ಳನ್ನ ಮುಂದೆ ತರೋ ರೀತಿ ಬರೀ ಬಾಯಿ ಮಾತನಲ್ಲಿ ಆಗ್ಬಿಟ್ರೆ ಹೇಗೆ ಅಭಿವೃದ್ಧಿ? ಹೆಣ್ಮಕ್ಳನ್ನ ಮುಂದೆ ತಗೊಂಡು ಹೋಗ್ತೀವಿ. ತೇಜಸ್ವಿನಿ ಅವರೇ, ಗಾಯತ್ರಿ ಶಾಂತೇಗೌಡರ ಹೆಸರು ಪ್ರಕಟ ಆದ ಬಗ್ಗೆ ತಾವು ಹೇಳಿದ್ರಿ. ಮುಖ್ಯಮಂತ್ರಿಗಳು ಏನು ಲೋಕಭವನಕ್ಕೆ ಹೋಗಿ ಯಾರನ್ನ ಪ್ರಮಾಣ ವಚನಕ್ಕೆ ಅಧಿಕೃತವಾಗಿ ಕರೀತಾರೆ, ಅದು ಅಧಿಕೃತ ಪಟ್ಟಿ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಬಿ ಫಾರ್ಮ್ ಕೊಟ್ಟ ತಕ್ಷಣ ಅದು ಅಧಿಕೃತ ಅಲ್ಲ. ಬಿ ಫಾರ್ಮ್ ಅನ್ನ ವಾಪಸ್ ಪಡೆದು ಮತ್ತೆ ಬದಲಾಯಿಸುವಂತ ಅವಕಾಶ ಪ್ರಜಾಪ್ರಭುತ್ವದಲ್ಲಿದೆ. ನಂಬರ್ ಒನ್. ನಂಬರ್ 2, ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾರನ್ನು ಮಾಡಬೇಕು, ಯಾರನ್ನು ಬಿಡಬೇಕು ಅಂತೇಳಿ ಅನೇಕ ಸಂದರ್ಭಗಳಲ್ಲಿ ಪ್ರಾದೇಶಿಕ ಪ್ರಾತಿನಿಧ್ಯ, ಅವರ ಒಂದು ಸಾಮಾಜಿಕ ಹಿನ್ನೆಲೆ, ಅವಕಾಶ ಕೊಡುವ ದೃಷ್ಟಿ, ಇದನ್ನೆಲ್ಲನೂ ನೋಡಬೇಕಾಗತ್ತೆ. ತುಂಬ ಜನ ಕಾಂಪಿಟೇಷನ್ ಇದ್ದಾಗ ಅದು ಹಾಗೆ ಆಗುತ್ತೆ. ಹಾಗಾಗಿ ಕರ್ನಾಟಕದಂಥ ಒಂದು ರಾಜ್ಯದಲ್ಲಿ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಹಿಂದೆ ಇದ್ದಂಥ ಒಂದು ಪದ್ಧತಿಯನ್ನು ಬದಲಿಸಿ ಸಂಪುಟದ ಒಂದು ಗಾತ್ರ ಚಿಕ್ಕದಾದಾಗ ಇಂತಹ ದೊಡ್ಡ ಸವಾಲುಗಳು ಸಹಜ. ಗಾಯತ್ರಿ ಶಾಂತೇಗೌಡರ ಬಗ್ಗೆ ಅವರು ನಮ್ಮ ಸಹೋದರಿ ಇದ್ದಾರೆ, ಒಳ್ಳೆಯ ಸನ್ಮಿತ್ರರಿದ್ದಾರೆ. ಆದರೆ BJPಯ ಒಂದು ಮಾತಿದೆಯಲ್ಲ, ಅದು ಮೊಸಳೆ ಕಣ್ಣೀರು ಅನ್ನೋದನ್ನು ಹೇಳಬೇಕಾಗತ್ತೆ. 4.5 ವರ್ಷ ಅವರ MLC ಸ್ಥಾನವನ್ನು ಅವರೇನು ಗೆದ್ದಿದ್ರು, ಇವತ್ತು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಅವರಿಗೆ ಜಯ ಸಿಕ್ಕಿದೆ. 6 ವರ್ಷದಲ್ಲಿ 4.5 ವರ್ಷ ಅವರ ಸ್ಥಾನವನ್ನು ಕಸಿದುಕೊಂಡು ಅವರಿಗೆ ಅನ್ಯಾಯ ಮಾಡಿ, ಯಾಕಂದರೆ ಅತ್ಯಂತ ಮೇಧಾವಿ ವಕೀಲರು ಆ ಪಾರ್ಟಿಯಲ್ಲಿದ್ದಾರೆ, ಮೇಧಾವಿ ಜಡ್ಜ್ಗಳು ಆ ಪಾರ್ಟಿಯಲ್ಲಿದ್ದಾರೆ. ಯಾಕಿದು ಗೊತ್ತಿರಲಿಲ್ವಾ ಅಂತ ಗೊತ್ತಿತ್ತು. ಆದರೆ ಅವರಿಗೆ ಅನ್ಯಾಯ ಮಾಡಿದ್ದು ಇವತ್ತು ಈ ಮೊಸಳೆ ಕಣ್ಣೀರಿನ ಇದನ್ನ ಜನ ಒಪ್ಪೋದಿಲ್ಲ ಅನ್ನೋ ನಿಮ್ಮ ಪಕ್ಷದವರು ಮುಂದುವರಿಸ್ತಾರಾ ತೇಜಸ್ವಿನಿ ಅವರೇ?
ಒಂದು ಅವಕಾಶ, ಒಂದು ಪೋರ್ಟ್ಫೋಲಿಯೋ ಒಂದು ಪೊಲಿಟಿಕಲ್ ಕೊಡಬಹುದಾಗಿತ್ತಲ್ಲ. ಅವರು 4.5 ವರ್ಷಗಳ ಕಾಲ ಹೋರಾಟ ಮಾಡಿದ್ರು, ಅದೇ ಹೆಸರಲ್ಲಿ ಕೊಡಬಹುದಾಗಿತ್ತಲ್ಲ. ಅಲ್ಲ, ಯಾರಿಗೆ ಕೊಡಬೇಕು ಅನ್ನೋದನ್ನ ಏನು ಒಂದು ನಮ್ಮಲ್ಲಿ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಲ್ಲಿ ಪಕ್ಷ ನಿರ್ಧರಿಸುತ್ತೆ. ದಟ್ ಈಸ್ ಸುಪ್ರೀಂ, ಪಾರ್ಟಿ ಸುಪ್ರೀಂ. ಹರಿಪ್ರಸಾದ್ ಜಿ ಅವರು ಕೆಪಿಸಿಸಿ ಅಧ್ಯಕ್ಷರು, DK ಅವರು CM ಆಗಿದ್ದಾರೆ, ಶಿಫಾರಸುಗಳೆಲ್ಲ ಮಾಡಬಹುದು. ಅಂತಿಮವಾಗಿ ಆ ಪರಮೋಚ್ಚ ಅಧಿಕಾರ ಇರ್ತಕ್ಕಂಥದ್ದು ಪಕ್ಷಕ್ಕೆ. ಹಾಗಾಗಿ ಅದನ್ನ ಯಾರು ಪ್ರಶ್ನೆ ಮಾಡಕ್ ಬರಲ್ಲ. ಯಾಕೆ ಪ್ರಶ್ನೆ ಮಾಡಬಾರ್ದು? ಯಾಕೆ ಪ್ರಶ್ನೆ ಮಾಡಬಾರ್ದು? ಒಬ್ಬ ಮಹಿಳೆಯಾಗಿ ನೀವು ಪ್ರಶ್ನೆ ಮಾಡಬೇಕು, ಯಾಕಾಗಿಲ್ಲ ಇದು ಅಂತ. ಒಬ್ಬ ಮಹಿಳೆಯಾಗಿ ನೀವು ಪ್ರಶ್ನೆ ಮಾಡಬೇಕು. ಕ್ಯಾಬಿನೆಟ್ ಇರೋ ಸ್ಥಾನಗಳನ್ನ ಒಂದು ಸ್ಥಾನ ಮಹಿಳೆಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಕೊಡಬೇಕು? ಒಂದು ಸ್ಥಾನ ಕೊಡ್ತಾರೆ, ಒಂದಲ್ಲ 3 ಸ್ಥಾನನೂ ಕೊಡ್ಬೇಕಾಗಿತ್ತು. ಒಂದು ಸ್ಥಾನ ಅದು ಭಿಕ್ಷೆ ಅಲ್ಲ ಮೇಡಮ್, ಹೆಣ್ಮಕ್ಕಳ ಹಕ್ಕು. ಕೆಪಿಸಿಸಿ ಆಫೀಸ್ ಅಲ್ಲಿ ಮಹಿಳೆಯರಿಗೆ ಕೊಡ್ಬೇಕು. MLCಗಳಾದಾಗ, MP ಆದಾಗ ನಾನು ಸದಾಕಾಲ ಧ್ವನಿ ಎತ್ತಿದ್ದೀನಿ, ಮುಂದಕ್ಕೂ ಎತ್ತುತ್ತೀನಿ. ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅನೇಕ ನಮ್ಮ ಇವತ್ತಿಗೂ ಕೂಡ ಹೆಣ್ಮಕ್ಳ ಪರವಾಗಿ ಬೆಂಬಲ ಮಾಡ್ತಕ್ಕಂಥವ್ರು ಮೀಡಿಯಾಗಳಲ್ಲಿದ್ದಾರೆ, ಪಾಲಿಟಿಕ್ಸ್ ಅಲ್ಲಿದ್ದಾರೆ, ಸಿವಿಲ್ ಸೊಸೈಟಿಯಲ್ಲಿದ್ದಾರೆ, ವಕೀಲರಿದ್ದಾರೆ. ಹಾಗಾಗಿ ತೇಜಸ್ವಿನಿ ಅವರೇ, ನನ್ನ ಒಂದು ಪ್ರಶ್ನೆಗೆ ನೀವು ನೇರವಾಗಿ ಉತ್ತರ ಕೊಡಿ. ವಾಟ್ ವಾಸ್ ದ ರೀಸನ್ ಫಾರ್ ದಿಸ್ ಡಿಸಿಷನ್? ಈ ನಿರ್ಧಾರಕ್ಕೆ ತೇಜಸ್ವಿನಿ ಅವರೇ, ಈ ನಿರ್ಧಾರಕ್ಕೆ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಕೊಡ್ತಾ ಇರೋ ಕಾರಣ ಏನು ಮೇಡಮ್? ಪ್ರಿಯಾಂಕಾ ಗಾಂಧಿ ಅವರು ಜೋರಾಗಿ ಹೇಳ್ತಾರೆ, ಲಡ್ಕಿ ಹೂ ಲಡ್ ಸಕ್ತಿ ಹೂ. ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಇದ್ದಿದ್ರಿಂದಲೇ ನನ್ನಂತ ಅವಳು ಇವತ್ತು ಭಾವನಾ ಟಿವಿಯಲ್ಲಿ ಇದ್ದೀರಾ ನೀವು. ಮಾಧ್ಯಮದಲ್ಲಿದ್ದ ಒಂದು ಹೆಣ್ಣು ಮಗಳಿಗೆ ಒಬ್ಬ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಎದುರುಗಡೆ ಟಿಕೆಟ್ ಅನ್ನ ಕೊಟ್ಟಿದ್ದು, ಮತ್ತೆ ಫಾರ್ಮರ್ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರ ಎದುರುಗಡೆ ಟಿಕೆಟ್ ಕೊಟ್ಟಿದ್ದು ಸುಲಭ ಅಲ್ಲ. ಯಾಕಂದ್ರೆ ನಾವೆಲ್ಲ ಕಾಮನರ್ಸ್ ಆಗಿ ಬಂದಂತವ್ರು. ಅದೊಂದು ಒಳ್ಳೆಯ ಆದರ್ಶ. ಅಂದ್ರೆ ಪ್ರತಿಭಾವಂತರು ಎಲ್ಲೇ ಇದ್ರು ತರಬೇಕು ಅಂತಕ್ಕಂಥದ್ದು. ನಾನು ಅದನ್ನ ಬಹಳ ಹಂಬಲ್ ಆಗಿ ಯಾವತ್ತೂ ಕೂಡ ಅದನ್ನ ಬಹಳ ದಯನೀಯ ಒಂದು ನಮ್ರತೆಯಿಂದ ಸ್ವೀಕಾರ ಮಾಡಿದ್ದೀನಿ. ಆ ಅವಕಾಶ ಎಲ್ಲರಿಗೂ ಕೊಡ್ಬೇಕು. ವೆರಿ ನೈಸ್ ಡೆಮೋಕ್ರಸಿಯಲ್ಲಿ. ಅದು ಕಾಂಗ್ರೆಸ್ ಅಲ್ಲಿ ಯಾವಾಗ್ಲೂ ಕೊಡ್ತಾರೆ, ತುಂಬಾ ಹೆಚ್ಚು ಜನರಿಗೆ ಕೊಡ್ತಾರೆ. ಇವತ್ತು ಒನ್ ಟೈಮ್ ಆದವ್ರಿಗೂ ಪುರುಷರಲ್ಲಿ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಇಂದಿರಾಜಿ ಅಂತ ಅವರು, ಸೋನಿಯಾಜಿ ಅಂತ ಅವರು ವಿಶೇಷವಾಗಿ ನಿಮಗೆ ಗೊತ್ತಿಲ್ಲ ಭಾವನಾ, ನಮ್ಮ ಹೆಣ್ಮಕ್ಳು ಗೊತ್ತಲ್ಲ, ಹೆದರ್ತಾರೆ ನಮ್ಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೆಣ್ಮಕ್ಳನ್ನ ಕಂಡ್ರೆ. ಯಾಕಂದ್ರೆ ಸೀದಾ ಸೋನಿಯಾಜಿ 10 ಜನಪತ್ ಮುಂದೆ ಕೂತ್ ಬಿಡ್ತೀವಿ ಹೋಗಿ. ಸರ್ ಮೇಡಮ್ ಹಂಗಾಗಿದ್ರೆ ಇವತ್ತು ಒಂದ್ 2-3 ಪೋರ್ಟ್ಫೋಲಿಯೋ ಆಗ್ಬಿಟ್ಟಿರೋದು ಮೇಡಮ್. ಆ ಭಯ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ರೆ 2-3 ಪೋರ್ಟ್ಫೋಲಿಯೋಸ್ ಡೆಫಿನೆಟ್ಲಿ ಇವತ್ತು ಸಿಕ್ಕಿರೋದು ಹೆಣ್ಮಕ್ಳಿಗೆ. ವಾಪಸ್ ಬರ್ತೀನಿ. ವಕೀಲರಾದ ಅಂಜಲಿ ರಾಮಣ್ಣ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಮೇಡಮ್. ತೇಜಸ್ವಿನಿ ಅವರೇ ಮಾತಾಡ್ತೀನಿ. ಅಂಜಲಿ ರಾಮಣ್ಣ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅಂಜಲಿ ರಾಮಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಪೋರ್ಟ್ಫೋಲಿಯೋ, ಒಂದು ಮಂತ್ರಿಗಿರಿ. ಮೇಡಮ್, ಭಿಕ್ಷೆ ಬೇಡಬೇಕಾ ಹೆಣ್ಮಕ್ಳು? ಇವತ್ತು ಈ ಪರಿಸ್ಥಿತಿಯಲ್ಲಿ ಇದೀವ ನಾವು. ವೋಟ್ ಹಾಕೋದಕ್ಕೆ ಹೊಡೆದಾಡಿದ್ದಾಯ್ತು ಸ್ವಲ್ಪ ವರ್ಷಗಳ ಕಾಲ, ಹಕ್ಕುಗಳಿಗೆ ಹೊಡೆದಾಡಿದ್ದಾಯ್ತು, ಶಾಸಕರಾಗೋದಕ್ಕೆ ಹೊಡೆದಾಡಿದ್ದಾಯ್ತು. ಇವಾಗ ಮಂತ್ರಿಗಿರಿ ಬೇಕು ಅಂತ ಹೇಳಿದ್ರೆ ಒದ್ದಾಡಬೇಕಾದ ಪರಿಸ್ಥಿತಿ. ಇವತ್ತಿನ ಕಾಂಗ್ರೆಸ್ನ ನಾಯಕಿಯರು ಹೇಳಿದ್ರು 2-3 ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು ಅಂತ. ಕನಿಷ್ಠ ಪಕ್ಷ ಒಂದು. ಯಾಕೆ ಅಷ್ಟು ಹಕ್ಕಿಲ್ವಾ ಹೆಣ್ಮಕ್ಳಿಗೆ? ನನ್ನ ಕೇಳಿದ್ರ? ಅಂಜಲಿ ನಿಮ್ಮನ್ನೇ. ಓಕೆ, ಮೊದಲನೇದು ನಾನು ತಡವಾಗಿ ಜಾಯಿನ್ ಆಗಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಏನಂದ್ರೆ ಇವತ್ತು ಎಲ್ಲೋ ಮಾತಾಡುವಾಗ ನಾನು ಅದನ್ನೇ ಒಂದ್ ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ದೆ. ಯಾಕೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಅಲ್ವಾ, ಫ್ರೀ ಬಸ್ ಬಿಟ್ಟಿದ್ದಾರೆ ಅಲ್ವಾ, ಅಕ್ಕಿ ಕೊಡ್ತಾ ಇದ್ದಾರೆ ಅಲ್ವಾ, ನಮ್ಗೆ ಯಾಕ್ರಿ ಬೇಕು ಸಚಿವ ಸ್ಥಾನ? ಸುಮ್ಮನೆ ಅದೆಲ್ಲ ತಲೆನೋವಿನ ಕೆಲಸ. ದೇಶ ಕಾಯ್ಬೇಕು. ಜೊತೆಗೆ ನಮ್ಗೆ ಈಗ ಸಚಿವ ಸ್ಥಾನ ಕೊಟ್ಬಿಟ್ರೆ ಒಂದು ಡಿಪಾರ್ಟ್ಮೆಂಟ್ ಗೆ ಹೋಗಿ ನಾವು ಅಲ್ಲಿಂದ ಮಹಿಳೆಯರನ್ನ ಸಬಲರನ್ನಾಗಿ ಮಾಡ್ಬಿಡ್ತೀವಿ. ಅದಾದ್ಮೇಲೆ ಸಮಾಜ ಚೆನ್ನಾಗಾಗ್ಬಿಡುತ್ತೆ, ಅದಾದ್ಮೇಲೆ ದೇಶ ಉದ್ಧಾರ ಆಗ್ಬಿಡುತ್ತೆ. ಇದೆಲ್ಲ ತುಂಬಾ ಟೆನ್ಷನ್ ಕೆಲಸ ಅಲ್ವಾ? ಅದಕ್ಕೆ ಮಹಿಳೆಯರ ತಂಟೆನೇ ಬೇಡ ಅಂತ ದೂರ ಇಟ್ಬಿಟ್ಟಿದ್ದಾರೆ ಅಂತ ಸುಮ್ನೆ ಒಂದು ವ್ಯಂಗ್ಯವಾಗಿ ಹೇಳ್ತಾ ಇದ್ದೆ. ಇದರಲ್ಲಿ ಒಂದು ದೊಡ್ಡ ದುರಂತ ಇವತ್ತಿಗೂ ನಾವು ಕಾಣ್ತಾ ಇರೋದು ಅಂದ್ರೆ, ಯಾವ ಪಕ್ಷದಲ್ಲೇ ಮಹಿಳೆ ಇರ್ಲಿ, ಯಾವ ಸ್ಥಾನದಲ್ಲೇ ಇರ್ಲಿ, ಕಾರ್ಯಕರ್ತೆಯ ಸ್ಥಾನದಿಂದ ಹಿಡಿದು ಮಂತ್ರಿಗಿರಿಯ ಸ್ಥಾನದಲ್ಲಿ ಇರುವಂತ ಮಹಿಳೆಯರು ಯಾರೇ ಇರ್ಲಿ, ಪಕ್ಷಾತೀತವಾಗಿ ಮಹಿಳೆಯರ ಪರ ಧ್ವನಿ ಎತ್ತಬೇಕು ಅನ್ನುವ ಮಹಿಳಾ ಒಗ್ಗಟ್ಟು ಮತ್ತು ಮಹಿಳಾ ಧೋರಣೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಯಾವ ಮಹಿಳೆಯೇ ಆಗ್ಲಿ, ಯಾವ ಸಂಖ್ಯೆಯಲ್ಲೇ ಆಗ್ಲಿ, 1, 2, 3, 4, 5, 6 ಈ ರೀತಿಯಾಗಿ ಯಾವ ಸಂಖ್ಯೆಯಲ್ಲೇ ಒಂದು ಪಕ್ಷಕ್ಕೆ ಹೋದ್ರು
ಆ ಪಕ್ಷದಲ್ಲಿ ಒಂದು ಸಬ್ಮಿಸಿವ್ ಆಗಿ ತಮ್ಮ ಧ್ವನಿ ಇಲ್ಲದೆ ಯಾರು ಧ್ವನಿ ಎತ್ತಿರ್ತಾರೋ ಯಾವ್ಯಾವ ವಿಷಯಕ್ಕೆ ಅವರ ಹಿಂದೆ ಹೋಗುವಂತಹ ಕೆಲಸವನ್ನ ಮಹಿಳೆಯರು ಮಾಡ್ತಾ ಇದ್ದೀವಿ. ಇದನ್ನ ನಾನು ಒಂದು ಮಹಿಳೆಯಾಗೇ ಒಪ್ಕೊಳ್ತಾ ಇದ್ದೀನಿ. ಇವತ್ತಿಗೂ ಸಹ ನಾವು ಮಹಿಳಾ ಧ್ವನಿ ಎನ್ನುವ ಧೋರಣೆಯನ್ನ ನಾವು ಉಳಿಸ್ಕೊಂಡು ಇಲ್ಲ. ಅದಕ್ಕಾಗಿ ನಾವು ಒಗ್ಗಟ್ಟಿನಿಂದ ಹೋರಾಟನೂ ಮಾಡ್ತಾ ಇಲ್ಲ. ಮತ್ತು ಎರಡನೇ ವಿಷಯ ಅಂದ್ರೆ, ಒಂದು ಈಗ ಏನಂದ್ರೆ ಭ್ರಷ್ಟಾಚಾರವಿಲ್ಲದೆ ಯಾವುದಾದರೂ ಸರ್ಕಾರಿ ಅಧಿಕಾರಿ ಕೆಲಸ ಮಾಡಿದಾನೆ ಅಂದ್ರೆ ಅವನಿಗೆ ಒಂದು ಅವಾರ್ಡ್ ಕೊಡೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೀವಿ. ಅಂದ್ರೆ ನಾರ್ಮಲ್ಸಿ ಏನಿದೆ, ಸಹಜತೆ ಏನಿದೆ, ಭ್ರಷ್ಟಾಚಾರ ಮಾಡಬಾರ್ದು ಅನ್ನೋದೇ ಸಹಜತೆ. ಅದನ್ನ ಬಿಟ್ಟು ತುಂಬಾ ಅಸಹಜವಾದ ಜಗತ್ತಿನಲ್ಲಿ ಭ್ರಷ್ಟಾಚಾರ ಒಬ್ಬ ಮಾಡಿಲ್ಲ ಅಂದ್ರೆ ಅವನಿಗೆ ಜೈಕಾರ ಹಾಕ್ಬಿಡ್ತೀವಿ. ಈಗ ನೋಡಿ, ನಿನ್ನೆ ಆಗಸ್ಟ್ 1ನೇ ತಾರೀಕು ಧಾರವಾಡ ಬೆಂಚ್ ನಲ್ಲಿ, ಹೈಕೋರ್ಟ್ ಬೆಂಚ್ ನಲ್ಲಿ ಎಲ್ಲ ಮಹಿಳಾ ನ್ಯಾಯಾಧೀಶರು ಆ ದಿನ ಇಡೀ ದಿನ ಕಲಾಪವನ್ನ ಮಹಿಳಾ ನ್ಯಾಯಾಧೀಶರು ನಡೆಸಿದರು ಮತ್ತು ಮಹಿಳಾ ವಕೀಲರು ತಮ್ಮ ತಮ್ಮ ಪ್ರಕರಣಗಳನ್ನ ಮಹಿಳಾ ನ್ಯಾಯಾಧೀಶರೆದುರಿಗೆ ಪ್ರಸ್ತುತಪಡಿಸಿದರು. ಇದರಲ್ಲಿ ವಿಶೇಷ ಏನಿದೆ? ಅಷ್ಟು ಜನ ಮಹಿಳಾ ನ್ಯಾಯಾಧೀಶರು, ಇದು ಹೇಗೆ ಅಂದ್ರೆ ನಾವು ಹೇಳೋದು ಮಹಿಳೆಗೆ ಸಚಿವ ಸ್ಥಾನ ಇಲ್ವಾ, ಮಹಿಳೆ ನ್ಯಾಯಾಧೀಶ ಆಗ್ಬಾರ್ದಾ, ಮಹಿಳೆ ಪೈಲಟ್ ಆಗ್ಬಾರ್ದಾ, ಒಬ್ಬ ಮಹಿಳೆ ಆಗಿ ಇಷ್ಟೆಲ್ಲ ಮಾಡಿದಾಳೆ ಅಂದ್ರೆ ಮಹಿಳೆ ಆಗಿ ಅನ್ನುವುದರ ಅರ್ಥ ಏನು? ಆ ಸ್ಥಾನಕ್ಕೆ ಹೋದ ಮೇಲೆ ಸಾಮರ್ಥ್ಯ ಇರೋ ಹೊತ್ತಿಗೆ ಆ ಸ್ಥಾನಕ್ಕೆ ಹೋಗಿರ್ತಾರೆ. ಅದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮಹಿಳಾ ಪರ ಒಗ್ಗಟ್ಟಿನಲ್ಲಿ ಪಕ್ಷಾತೀತವಾಗಿ ಒಂದು ಮಹಿಳಾ ಪರ ಧೋರಣೆಯನ್ನ ಇಟ್ಕೊಂಡು ನಾವು ಧ್ವನಿ ಎತ್ತುತ್ತಿಲ್ಲ. ಇಲ್ಲಿರೋ ಎಷ್ಟೋ ರಾಜಕೀಯ ಕ್ಷೇತ್ರದಲ್ಲಿ ಇರೋರು ಸಹ ಅದನ್ನ ಒಪ್ಪೋದಿಲ್ಲ. ಇಲ್ಲ, ಈಗಾಗ್ಲೇ ತೇಜಸ್ವಿನಿ ಮೇಡಮ್ ಹೇಳಿದ್ರು, ಇಲ್ಲ ನಾವು ಧ್ವನಿ ಎತ್ತಿದೀವಿ, ನಮ್ಮಲ್ಲಿ ಏನಿಲ್ಲ, ಡೈರೆಕ್ಟ್ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಹೊಟ್ಟೋಗ್ಬಿಡುತ್ತೆ, ಡೈರೆಕ್ಟ್ ಸೋನಿಯಾ ಗಾಂಧಿ ಅವ್ರ ಜೊತೆನೆ ಎಲ್ರು ಮಾತಾಡ್ಬೋದು ಅಂತ. ಆ ಸತ್ಯ ನೋಡಿ, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿಗದ ಅಪಾಯಿಂಟ್ಮೆಂಟ್ ಯಾರೋ ಒಬ್ರು ಮಹಿಳಾ ಶಾಸಕಿ ಮಾಡಿ ಅಂತ ಒಂದು ಕಾರ್ಯಕರ್ತೆ ಹೋದ್ರೆ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಲ್ಲಿ ಡೆಲ್ಲಿನಲ್ಲಿ? ಹಾಗಾಗಿ ಅದೆಲ್ಲ ಸುಮ್ಮನೆ ಒಂದು ಜನರಿಗೆ ಕಿವಿಗೆ ಬೀಳಲಿ ಅನ್ನುವ ಮಾತುಗಳೇ ಹೊತ್ತು ಆತ್ಮಸಾಕ್ಷಿಯ ಮಾತುಗಳಲ್ಲ. ಅದರಿಂದ ಆ ಒಗ್ಗಟ್ಟು ಇಲ್ಲ. ಎರಡನೇದು, ಮಹಿಳೆಯ ಸಾಧನೆಯನ್ನ ವಿಪರೀತ ವೈಭವೀಕರಣಗೊಳಿಸ್ತಾ ಇರುವಂತಹ ಜನ ಎಲ್ಲ ಏನೋ ಹೆಚ್ಚುವರಿಯಾಗಿ ಯೋಚನೆ ಮಾಡಿ. ಇಲ್ಲಿ ದೆಹಲಿಯಲ್ಲಿ ಪತ್ರಕರ್ತರಿದ್ದಾರೆ, ಯಾರಿಗೆ ಏನ್ ಸಿಕ್ಕತ್ತೆ ಅಂತ ಅವ್ರ ಮೂಲಕ ನನ್ನನ್ನು ನಂಬೇಡಿ ನೀವು. ದೆಹಲಿಯಲ್ಲಿ ಮಾಧ್ಯಮಗಳಿದ್ದಾವೆ, ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಯಾರಿಗೆ ಕೊಡ್ತಾರೆ? ಸಾಮಾನ್ಯ ವೋಟ್ ಹಾಕುವ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ ಮೇಡಮ್. ಹಾಗಾದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು 2-3 ಸಲ ಹೋಗಿ ಅಪಾಯಿಂಟ್ಮೆಂಟ್ ಇಲ್ಲದೆ ವಾಪಸ್ ಬಂದಿದ್ದು ಪತ್ರಿಕೆಗಳಲ್ಲಿ ಬಂತು. ಪತ್ರಕರ್ತರೇ ವರದಿ ಮಾಡಿದ್ರು, ಮಾಧ್ಯಮವೇ ವರದಿ ಮಾಡಿದ್ರು. ಸಾಮಾನ್ಯ ಜನರು ಮಾಧ್ಯಮದವರನ್ನೇ ನಂಬುವುದು, ಮಾಧ್ಯಮದ ಮೂಲಕವೇ ಪಾಟೀಲ್ ರಾಷ್ಟ್ರಪತಿ ಆಗ್ತಿರ್ಲಿಲ್ಲ, ಮೀರಾ ಕುಮಾರ್ ಸ್ಪೀಕರ್ ಆಗ್ತಿರ್ಲಿಲ್ಲ. ಸುಷ್ಮಾ ಸ್ವರಾಜ್ ಅವ್ರನ್ನ ಆಮೇಲೆ ಬಿಜೆಪಿ ಅವ್ರು ಮಾಡಿದ್ದು, ನಾವೇ ಮೊದಲು ಮಾಡಿದ್ದು. ಇದಕ್ಕೆ ಉತ್ತರ ಕೊಡ್ಬೋದಲ್ಲ ಅಂತ ಹೇಳ್ಬಾರ್ದಲ್ವಪ್ಪ. ರೈಟ್ ಸುರಭಿ. ಇವತ್ತಿನ ದಿನ ಹಶ್ವಾಗಿದೆ, ಊಟ ಮಾಡಕ್ಕೆ ಬರೀ ಸಾರ್ ಕೊಟ್ಬಿಟ್ಟು ಅನ್ನ ಯಾಕೆ ಕೊಟ್ಟಿಲ್ಲ ಅಂದ್ರೆ, ನಮ್ ಕಡೆಯವರು ವರ್ಷಾನ್ಗಟ್ಲೆಯಿಂದ ಅನ್ನ ಕೊಟ್ಟಿಲ್ವಾ, ಅವತ್ ಚಪಾತಿ ಕೊಟ್ಟಿರ್ಲಿಲ್ವಾ, ಅವತ್ ಪರೋಟ ಕೊಟ್ಟಿರ್ಲಿಲ್ವಾ ಅಂತ ಹೇಳ್ಬಾರ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ಕೈಗೆಟುಕುವ ಮಹಿಳೆಯರಲ್ಲಿ ಮಾಡಿದೀವಿ. ಬಡವರ ವಿರೋಧಿಗಳು, ಅದು ಜಾಸ್ತಿ ಅಲ್ಲ, ಬಡವರ ವಿರೋಧಿಗಳು. ತೇಜಸ್ವಿನಿ ಅವರೇ ಅವರನ್ನ ಬಡವರ ವಿರೋಧಿ ಅಂತ ಹೇಳಿದ್ರೆ ನಿಮ್ಮ ಪಕ್ಷನ ಮಹಿಳಾ ವಿರೋಧಿ ಅಂತ ಹೇಳಕ್ಕಾಗತ್ತಾ? ನಿಮ್ಮ ಪಕ್ಷನ ಮಹಿಳಾ ವಿರೋಧಿ ಅಂತ ಹೇಳಕ್ಕಾಗತ್ತಾ ಮೇಡಮ್? ಬಡವರಿಗೆ ಬಸ್ ಅವಶ್ಯಕತೆ ಇದೆ, ಫ್ರೀ ಬಸ್. ಹೆಣ್ಮಕ್ಳಿಗೆ ರಾಜಕೀಯದ ಅವಶ್ಯಕತೆ ಇಲ್ವಾ? ಹೆಣ್ಮಕ್ಳು ಒಂದು ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡ್ಬೇಕಾಗಿಲ್ವಾ ಮೇಡಮ್? ತೇಜಸ್ವಿನಿ ಅವರೇ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.